ಸ್ಯಾಂಡ್ಲ್ವುಡ್ ನಟಿ ಕಾರುಣ್ಯ ರಾಮ್ ತಂಗಿ ವಿರುದ್ಧ ದಾಖಲಾಗಿದ್ದ ವಂಚನೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಸ್ವಂತ ತಂಗಿಯನ್ನ ಸೇರಿ 5 ವಿರುದ್ಧ ದೂರು ನೀಡಿದ್ದ ಕಾರುಣ್ಯ ಸಿಸಿಬಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಅಷ್ಟಕ್ಕೂ ಇಂದು ಕಮಿಷನರ್ ಕಚೇರಿಯ ಸಿಸಿಬಿ ಬ್ರಾಂಚ್ ಬಳಿ ನಡೆದಿದ್ದೇನು ಆ ಕುರಿತ ಕಂಪ್ಲೀಟ್ ಡೀಟೇಲ್ ಎಲ್ಲಿದೆ. ನಟಿ ಕಾರುಣ್ಯ ರಾಮ್ ಸಹೋದರಿಯ ವಂಚನೆ ಪ್ರಕರಣ. ಸಿಸಿಬಿ ಸೈಬರ್ ಪೊಲೀಸರಿಂದ ಕಾರುಣ್ಯ ರಾಮ್ಗೆ ಡ್ರಿಲ್. $25 ಲಕ್ಷ ಹಣ ಕಳೆದುಕೊಂಡಿರೋದ್ರ ಜೊತೆಗೆ ಮನೆಯಲ್ಲಿ ಗಲಾಟೆ, ಹಣದ ದುರುಪಯೋಗ ಸೇರಿದಂತೆ ಹಲವು ಆರೋಪ ಮಾಡಿದ್ದ ನಟಿ ಸ್ವಂತ ತಂಗಿಯ ವಿರುದ್ಧ ಸಿಸಿಬಿಗೆ ದೂರು ನೀಡಿದ್ರು. ಕುಟುಂಬದ ಒಳಗಿರೋ ಕಲಹ, ಹಣಕಾಸು ವಿವಾದ, ಅಶ್ಲೀಲ ಸಂದೇಶ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ನಡೆದ ನಿಂದನೆ ಸೇರಿ ಪ್ರಕರಣ ಗಂಭೀರ ತಿರುವು ಪಡೆದುಕೊಂಡಿತ್ತು. ತಂಗಿ ಸಮೃದ್ಧಿ ರಾಮ್ ಜೊತೆಗೆ ಪ್ರತಿಭಾ, ಕಪಿಲ್, ಪ್ರಜ್ವಲ್, ರಕ್ಷತ್ ಮತ್ತು ಸಾಗರ್ ಅನ್ನೋ 5 ವಿರುದ್ಧ ಕಾರುಣ್ಯ ದೂರು ನೀಡಿದ್ರು. ಸದ್ಯ ಕಾರುಣ್ಯ ಕೇಸ್ ದಿನ ಕಳೆದಂತೆ ತಿರುವು ಪಡೆದುಕೊಳ್ಳುತ್ತಿದೆ. ಈ ಪ್ರಕರಣದ ಸಂಬಂಧ ಕಾರುಣ್ಯ ರಾಮ್ ವಿರುದ್ಧ ಸಹ ದೂರು ದಾಖಲಾಗಿತ್ತು. ಪ್ರತಿಭಾ ಅನ್ನೋ ಮಹಿಳೆ ಕಾರುಣ್ಯ ಹಾಗೂ ಸಮೃದ್ಧಿ ವಿರುದ್ಧ $3 ಲಕ್ಷ ವಂಚನೆ ಆರೋಪ ಮಾಡಿದ್ರು. ಸದ್ಯ ಪ್ರಕರಣದ ಸಂಬಂಧ ಪ್ರತಿಭಾರನ್ನ ಕರೆಸಿ ವಿಚಾರಣೆ ಮಾಡಿದ್ದ ಸಿಸಿಬಿ ಕಾರುಣ್ಯಗೂ ಬುಲಾವ್ ನೀಡಿತ್ತು. ಇಂದು ಕಾರುಣ್ಯ ಕಮಿಷನರ್ ಕಚೇರಿಯಲ್ಲಿರೋ ಸಿಸಿಬಿ ಸೆನ್ ಕಚೇರಿಗೆ ಭೇಟಿ ನೀಡಿ ಸೈಬರ್ ಇನ್ಸ್ಪೆಕ್ಟರ್ ತುಕಾರಾಮ್ ಮುಂದೆ ಹಾಜರಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಬಂದಾಗ ನಟಿಗೆ ಮಾಧ್ಯಮಗಳು ಬೇಕಿತ್ತು. ಸದ್ಯ ಅದೇ ನಟಿ ನಿಮ್ಮ ಬಳಿ ಮಾತನಾಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ ಅಂದಿದ್ದಾರೆ. ತನಿಖೆ ನಡೀತಿದೆ, ವಿಚಾರಣೆಗೆ ಕರೆದಿದ್ರು ಅಂತ ನಟಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡದೆ ತೆರಳಿದ್ದಾರೆ. ಮತ್ತೊಂದೆಡೆ ದೂರುದಾರೆ ಪ್ರತಿಭಾ ವಂಚನೆ ಪ್ರಕರಣದಲ್ಲಿ ಕಾರುಣ್ಯ ಪಾತ್ರವಿದೆ. ಇದು ಅಕ್ಕ ತಂಗಿ ಇಬ್ಬರೂ ಸೇರಿ ಪ್ರೀಪ್ಲಾನ್ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ದೂರು ಪ್ರತಿದೂರು ದಾಖಲಾದ ಈ ವಂಚನೆ ಪ್ರಕರಣ ಮುಂದೆ ಯಾವ ಟ್ವಿಸ್ಟ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.